मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत्। धर्म विज्ञान वैराग्य परमैश्वर्यशालिनः आनंदतीर्थ भगवत्पादान् वन्दे निरन्तरम्। आनंदतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये। नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्री सत्योव्रत राघवेन्द्र मुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। ಶ್ರೀನಿವಾಸದೇವರ ಪ್ರತಿಷ್ಠಾಪನೆಯ ಪರಮ ಪಾವನವಾದ ಪ್ರಸಂಗದಲ್ಲಿ ಶ್ರೀನಿವಾಸನ ಪರಮ ಭಕ್ತರಾದ ವಾದಿರಾಜ ಶ್ರೀಪಾದಂಗಳವರು ತಮ್ಮ ಮಾತಿನಲ್ಲಿ ತಮ್ಮ ದೇವರ ನಾಮದಲ್ಲಿ ಭಗವಂತನ ಮಹಿಮೆಯನ್ನು ಹೇಗೆ ಕೊಂಡಾಡಿದ್ದಾರೆ ಅಂತ ಸ್ವಲ್ಪ ತಿಳಿಯುವ ಪ್ರಯತ್ನ ಮಾಡೋಣ. ಮಹಾನುಭಾವರು ಭಗವಂತನ ಮಹಿಮೆಯನ್ನು ಹಾಗೂ ಜೀವರ ಕರ್ತವ್ಯಗಳನ್ನು ಸಾಧನೆಯ ಮೆಟ್ಟಲುಗಳನ್ನು ತಿಳಿಸಿಕೊಡುವಂತಹ ನಾರಾಯಣನ ನೆನೆ ಅನ್ನುವ ಈ ಒಂದು ದೇವರ ನಾಮದಲ್ಲಿ ಎಷ್ಟು ಸುಂದರವಾಗಿ ಆ ಭಗವಂತನ ಮಹಿಮೆಗಳನ್ನು ಹೇಳಿದ್ದಾರೆ ಅಂತ ಸ್ವಲ್ಪ ತಿಳಿಯೋಣ. ಆವನ ಪಕ್ಷ ಬಲಕ್ಕಿದಿರಿಲ್ಲ ಕೇಳು ಆವನ ಕುಕ್ಷಿಯೊಳಿಕ್ಕು ಜಗತ್ರಯ ಆವನು ರಕ್ಷಿಪ ಶಿಕ್ಷಿಪನೋ ಮತ್ತಾವನು ಪಾವನನೋ ಅಂತ ಪರಮಾತ್ಮನ ಅತೀ ಮಹತ್ವದ ಮಹಾತ್ಮ್ಯವನ್ನು ತಿಳಿಸ್ತಾರೆ. ಆವನ ಪಕ್ಷ ಬಲಕ್ಕಿದಿರಿಲ್ಲ, ಭಗವಂತನ ಸಾಮರ್ಥ್ಯ ಎಷ್ಟಿದೆ, ಅವನ ಶಕ್ತಿ ಎಷ್ಟಿದೆ ಅಂತ ವೇದದಲ್ಲಿ ಪರಮಾತ್ಮ ಹೇಳಿಕೊಂಡಿದ್ದಾನೆ. ಒಂದಲ್ಲ ಎರಡಲ್ಲ, ಎಷ್ಟಾದರೂ ಜಗತ್ತುಗಳು ಸೇರಿ ನನ್ನ ಜೊತೆಗೆ ಯುದ್ಧಕ್ಕೆ ಬಂದರೂ ಕೂಡ ನಾನು ಹೆದರೋದಿಲ್ಲ. ಆ ಎಲ್ಲ ದ್ರೋಹ ಮಾಡುವ, ದ್ವೇಷ ಮಾಡುವ, ವಿರೋಧ ಮಾಡುವ ದುರ್ಜನರನ್ನು ನಾಶ ಮಾಡುತ್ತೇನೆ ಅಂತ ಪರಮಾತ್ಮ ವೇದದಲ್ಲಿ ಹೇಳಿಕೊಂಡಿದ್ದಾನೆ. ಭಕ್ತಿಯಿಂದ ಬಂದರೆ ಎಷ್ಟು ಜನರು ಬಂದರೂ ರಕ್ಷಣೆ ಮಾಡುವುದಕ್ಕೆ, ಅವರಿಗೆ ಅನುಗ್ರಹ ಮಾಡುವುದಕ್ಕೂ ನನಗೆ ಶಕ್ತಿ ಕಡಿಮೆ ಇಲ್ಲ. ಅನಂತ ಜೀವರಾಶಿಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪರಮಾತ್ಮನಿಂದ ಅನುಗ್ರಹವನ್ನು ಪಡೆಯುವುದಕ್ಕೆ ಭಕ್ತರು, ದಾಸರು ಪರಮಾತ್ಮನ ಸುತ್ತಲೂ ಇರುತ್ತಾರೆ. ಪರಮಾತ್ಮನನ್ನು ತಮ್ಮ ಗುರುಗಳ ದ್ವಾರ, ದೇವತೆಗಳ ದ್ವಾರ, ವಾಯುದೇವರ ದ್ವಾರ ಶರಣು ಹೋಗುವವರಿದ್ದಾರೆ. ಅಂತಹ ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೆ ನನಗೆ ಯಾವುದೇ ವಿಧವಾದ ಕೊರತೆ ಇಲ್ಲ ಶಕ್ತಿಗೆ. ಆದರೆ ದುರ್ಜನರ ಸಹವಾಸದಿಂದಲೋ ಸ್ವಭಾವತಃ ದೌರ್ಜನ್ಯ ಇದ್ದದ್ದಕ್ಕಾಗಿಯೋ ನನ್ನನ್ನು ದ್ರೋಹ ಮಾಡುವ, ಧರ್ಮವನ್ನು ನಿರಾಕರಣೆ ಮಾಡುವ, ಧಾರ್ಮಿಕ ಜನರಿಗೆ ಪೀಡೆಯನ್ನು ಕೊಡುವಂತಹ ದುರ್ಜನರಾಗಿದ್ದರೆ ಅಂಥವರು ಎಷ್ಟೇ ಜನ ಬಂದರೂ ತಮ್ಮ ಮೆಜಾರಿಟಿಯಿಂದ, ಸಂಖ್ಯೆಯ ಬಾಹುಲ್ಯದಿಂದ ನನ್ನನ್ನು ಸೋಲಿಸ್ತಾರೆ. ನಾನು ತೆಗೆದುಕೊಂಡ ನಿರ್ಣಯಕ್ಕೆ ವಿಪರೀತವಾಗಿ ನಡೆಯುವ ಪ್ರಸಂಗ ಬರುತ್ತೆ ಅಂತ ಎಂದಿಗೂ ಆಗೋದಿಲ್ಲ. ಅವರೆಲ್ಲರನ್ನೂ ನಾನು ನಾಶ ಮಾಡುತ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಅವರು ಎಂಥ ನಿಷ್ಠುರರಾಗಿರಬಹುದು, ಉಗ್ರರಾಗಿರಬಹುದು, ಕ್ರೂರರಾಗಿರಬಹುದು, ಮಹಾಶಕ್ತಿ ಸಂಪನ್ನರಾಗಿರಬಹುದು, ನನ್ನ ಎದುರಿಗೆ ಅವರು ನಿಂದಿರೋ ಹಾಗಿಲ್ಲ ಅಂತ. ಇದು ಆ ಭಗವಂತನ ಮಹಿಮೆಯನ್ನು, ನಾರಾಯಣನ ಮಹಿಮೆಯನ್ನು, ಶ್ರೀನಿವಾಸನ ಮಹಿಮೆಯನ್ನು ನಮಗೇನು ತಿಳಿಸಿಕೊಡ್ತಾ ಇದ್ದಾರೆ. ಇದು ಎಲ್ಲ ಜೀವರಿಗೂ ಒಂದು ದೊಡ್ಡದಾದ ಭರವಸೆಯನ್ನು ಕೊಡುವಂತಹ ತತ್ವ ಇದು.
ವಾದಿರಾಜ ಶ್ರೀಪಾದಂಗಳವರು ತಿಳಿಸುವ ಈ ತತ್ವ ಎಲ್ಲರಿಗೂ ಒಂದು ಭರವಸೆ ಕೊಡುತ್ತೆ. ಏನು ಭರವಸೆ ಅಂದರೆ, ನಾವು ದೇವರಿಗೆ ಶರಣು ಹೋಗಿರ್ತೇವೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂತ. ದೇವರು ಅನುಗ್ರಹ ಮಾಡ್ತಾನೆ. ಅಥವಾ ನಮಗೆ ಯಾವುದೋ ಇಷ್ಟಾರ್ಥಗಳು ಬೇಕು ಅಂತ ಪರಮಾತ್ಮನಿಗೆ ಶರಣು ಹೋಗಿರ್ತೇವೆ. ಭಗವಂತ ತಥಾಸ್ತು ಅಂತ ಹೇಳ್ತಾನೆ. ಆದರೆ ಪರಮಾತ್ಮನ ಅಪೇಕ್ಷೆಯಂತೆ ನನಗೆ ಇಷ್ಟಾರ್ಥಗಳು ಸಿಗಬೇಕಾಗಿತ್ತು, ನನ್ನ ಕಷ್ಟಗಳು ದೂರ ಹೋಗಬೇಕಾಗಿತ್ತು. ಇನ್ಯಾರೋ ಭಗವಂತನನ್ನು ವಿರೋಧ ಮಾಡುವವರು, ವಿರುದ್ಧ ಶಕ್ತಿಗಳು ಬಂದು ಆ ಪರಮಾತ್ಮನ ಸಂಕಲ್ಪ ಈಡೇರದೇ ಇರುವಂತೆ ಏನಾದರೂ ವಿಘ್ನ ಮಾಡಿದರೆ ನಾನಿಷ್ಟು ಕಷ್ಟಪಟ್ಟು ದೇವರಿಗೆ ಶರಣು ಹೋದದ್ದು ವ್ಯರ್ಥ. ಕೆಲವು ಸಂದರ್ಭಗಳಲ್ಲಿ ತಾನು ಯಾರನ್ನೋ ನಂಬಿರ್ತಾನೆ, ಯಾವುದೋ ರಾಜನನ್ನು ನಂಬಿದ್ದಾನೆ ಅಂತ ಇಟ್ಟುಕೊಳ್ಳಿ. ಯಾವುದೋ ರಾಜನನ್ನು ನಂಬಿ ಅವನು ನನ್ನ ಅಪೇಕ್ಷೆಗಳನ್ನು ಪೂರ್ಣ ಮಾಡ್ತಾನೆ ಅಂತ ಅವನನ್ನೇ ಸೇವಿಸಿ, ಅವನು ಹೇಳಿದ ಹಾಗೆ ಕೇಳಿ, ಅವನನ್ನೇ ಅನುಸರಿಸಿ, ಅವನ ಮನಸ್ಸನ್ನು ಒಲಿಸಿ, ಹೇಗಾದರೂ ಮಾಡಿ ಅವನಿಂದ ತನ್ನ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಬೇಕು ಅಂತ ಕಷ್ಟಪಟ್ಟಿರ್ತಾನೆ. ಆದರೆ ಒಂದು ದಿನ ಆ ರಾಜನನ್ನು ಸೋಲಿಸಿ ಇನ್ನೊಬ್ಬ ರಾಜ ಆ ರಾಜ್ಯವನ್ನು ಕಸಿದುಕೊಂಡ ಅಂದರೆ ಇಷ್ಟು ದಿವಸ ನಾನು ಅವನ ಸೇವೆ ಮಾಡಿದ್ದು ವ್ಯರ್ಥ ಆಯ್ತು, ಅವನ ಮನಸ್ಸು ಒಲಿಸಿದ್ದು ವ್ಯರ್ಥ ಆಯ್ತು. ಇನ್ನೂ ವಿಪರೀತವಾಗಿ ನಾವೇ ಆ ರಾಜನಿಗೆ ಉಪಕಾರ ಮಾಡುವ, ಸಹಾಯ ಮಾಡುವ ಪ್ರಸಂಗ ಬರ್ತದೆ. ಅವನೇ ರಾಜ್ಯವನ್ನು ಕಳೆದುಕೊಂಡು ಕಾಡಿಗೆ ಹೋಗಿದ್ದಾನೆ, ಅರಣ್ಯಕ್ಕೆ ಹೋಗಿದ್ದಾನೆ, ಕಷ್ಟದಲ್ಲಿದ್ದಾನೆ. ಇಷ್ಟು ದಿವಸ ನಮಗೆ ಹೊಟ್ಟೆಗೆ ಹಾಕಿದ, ಈಗ ನಾವೇ ಈ ಕಷ್ಟದ ಕಾಲದಲ್ಲಿ ಅವನಿಗೆ ಸಹಾಯ ಮಾಡೋಣ ಅಂತ ಅವನಿಗೆ ಸಹಾಯ ಮಾಡೋ ಸಂದರ್ಭ ಬಂದೀತು. ಅವನಿಂದ ನಮಗೆ ಸಹಾಯ ಆಗೋದು, ರಕ್ಷಣೆ ಸಿಗೋದು, ಕಷ್ಟ ಪರಿಹಾರ ಆಗೋದು ದೂರ ಉಳಿತು. ಹೀಗೆ ಮಾನವರಾದ ರಾಜರ ಬೆನ್ನು ಹತ್ತಿದ ಒಬ್ಬ ಸೇವಕನಿಗೆ ಈ ರಾಜನಾಗಿ ಸ್ಥಿರವಾಗಿದ್ದರೆ ನನ್ನ ಮನಸ್ಸಿನ ಅಪೇಕ್ಷೆಗಳು ಪೂರ್ಣವಾಗತ್ತೆ. ಇವನೇ ರಾಜ್ಯವನ್ನು ಕಳೆದುಕೊಂಡ್ರೆ ನಾನು ಮಾಡಿದ್ದೆಲ್ಲ ವ್ಯರ್ಥವಾಗ್ತದೆ ಎನ್ನುವ ಭಯ ಒಂದು ಮನಸ್ಸಿನ ಮೂಲೆಯಲ್ಲಿ ಇದ್ದೇ ಇರುತ್ತೆ. ಈ ಭಯ ದೇವರನ್ನ ಭಜಿಸುವವರಿಗಿಲ್ಲ. ದೇವರನ್ನ ಭಜಿಸುವವರಿಗೆ ಈ ಭಯ ಇಲ್ಲ ಅನ್ನುವ ಭರವಸೆಯನ್ನು ವಾದಿರಾಜ ಶ್ರೀಪಾದಂಗಳವರು ಶಾಸ್ತ್ರದ ಆಧಾರದ ಮೇಲೆ ತಿಳಿಸಿಕೊಡ್ತಾರೆ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ, ಯಾವ ಕಾಲದಲ್ಲಿಯೂ ಭಗವಂತನನ್ನು ಮೀರಿಸುವವರು, ಅವನನ್ನು ಎದುರಿಸುವವರು, ಅವನನ್ನು ಸೋಲಿಸುವವರು ಪ್ರಪಂಚದೊಳಗಿಲ್ಲ ಎಂಬ ಶ್ರೀಮದ್ ಆಚಾರ್ಯರ ವಚನ ವೇದದಲ್ಲಿ ಹೇಳುವಂತೆ ಅಭೀದಮೇಕಮೇಕೋ ಅಸ್ಮಿ ನಿಶ್ಚಾಳಭೀದ್ವಾಕಿ ಮುತ್ರಯಃ ಕರಂತಿ ಖಲೇನ ಪರಶಾನ್ ಪ್ರತಿಹನ್ಮಿ ಭೂರಿ ಕಿಮ್ಮ ಆನಿಂದಂತಿ ಶತ್ರವೋ ನಿಂದ್ರಾಹ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಈ ಶ್ರುತಿಯನ್ನು ಉದಾಹರಣೆ ಮಾಡ್ತಾರೆ. ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾದಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಯಾರೂ ಪರಮಾತ್ಮನನ್ನು ಸೋಲಿಸುವವರಿಲ್ಲ, ಅವನನ್ನು ಎದುರಿಸುವವರಿಲ್ಲ, ಎಲ್ಲರನ್ನೂ ಮೀರಿ ನಿಲ್ಲುವ ಶಕ್ತಿ ಪರಮಾತ್ಮನಿಗಿದೆ ಅಂತ. ಇದನ್ನು ನಾವು ಪರಮಾತ್ಮನ ಭಕ್ತರು, ನಾರಾಯಣನ ಭಕ್ತರು, ವಿಷ್ಣು ಭಕ್ತರು, ವೆಂಕಟೇಶ ದೇವರ ಭಕ್ತರು ನಾವೆಲ್ಲ ಇದನ್ನು ದೃಢವಾಗಿ ತಿಳಿದುಕೊಂಡ್ರೆ ನಮಗೆ ಯಾವ ಭಯವೂ ಇಲ್ಲ. ದೇವರನ್ನು ನಾವು ನಂಬಿದಾಗ, ದೇವರು ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಸಂಕಲ್ಪ ಮಾಡಿದಾಗ, ಅವನಿಗೆ ಎದುರಾಗಿ ನಿಂತು ಅವನು ನಮ್ಮ ರಕ್ಷಣೆ ಮಾಡದೇ ಇರೋ ಹಾಗೆ ಪ್ರತಿಬಂಧ ಮಾಡುವವರು ಪ್ರಪಂಚದೊಳಗಿಲ್ಲ. ದೇವರನ್ನು ಒಲಿಸಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ. ಅವನ ಆಜ್ಞೆಯಂತೆ ನಾವು ಧರ್ಮ ಮಾರ್ಗದಲ್ಲಿ ಇದ್ದರೆ, ನ್ಯಾಯ ಮಾರ್ಗದಲ್ಲಿದ್ದರೆ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಜೀವನವನ್ನು ನಡೆಸಿದರೆ ದೇವರಿಗೆ ಸಂತೋಷವಾಗತ್ತೆ. ಸಂತುಷ್ಟನಾಗಿ ದೇವರು ಸಂಕಲ್ಪ ಮಾಡಿದರೆ ಅದನ್ನು ಮಾಡಿಯೇ ಮಾಡುತ್ತಾನೆ. ಕಾರಣ ಅದಕ್ಕೆ ಎದುರು ಮಾಡುವವರು ಯಾರಿಲ್ಲ, ಅವನನ್ನು ಸೋಲಿಸುವವರು ಯಾರಿಲ್ಲ. ಅವನು ಸತ್ಯ ಸಂಕಲ್ಪ, ಅವನು ಸ್ವತಂತ್ರ ಅನ್ನುವ ಮಹಿಮೆಯನ್ನು ನಮಗಿಲ್ಲಿ ವಾದಿರಾಜ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಅವನ ಪಕ್ಷ ಬಲಕ್ಕಿದಿರಿಲ್ಲ. ಯಾರ ಪಕ್ಷ, ಯಾರ ಬಲ, ಅದಕ್ಕೆ ಎದುರಾಗಿ ನಿಲ್ಲುವವರು ಪ್ರಪಂಚದೊಳಗಿಲ್ಲ ಅಂತ. ಆ ಭಗವಂತ ಪ್ರಪಂಚದೊಳಗಿರುವ ಸಜ್ಜನರನ್ನ, ಧರ್ಮವನ್ನು ಮಾಡುವವರನ್ನು ರಕ್ಷಣೆ ಮಾಡುತ್ತಾನೆ. ಎಷ್ಟು ಪ್ರೀತಿಯಿಂದ ರಕ್ಷಣೆ ಮಾಡುತ್ತಾನೆ.
ಇದರೊಳಗೆ ಅವನ ದಯೆ ಹಾಗೂ ಸಾಮರ್ಥ್ಯ, ಮಾಹಾತ್ಮ್ಯ ಹಾಗೂ ಆ ಪರಮಾತ್ಮನ ಕಾರುಣ್ಯ ಎರಡನ್ನೂ ತಿಳಿಸಿಕೊಡ್ತಾರೆ. ಅವನ ಶಕ್ತಿ ಸಾಮರ್ಥ್ಯಗಳು ಎಷ್ಟು ಅಂದರೆ ಒಬ್ಬರಲ್ಲ ಇಬ್ಬರಲ್ಲ ಅನಂತ ಜೀವರಾಶಿಗಳನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಹೇಗೆ ರಕ್ಷಣೆ ಮಾಡ್ತಾನೆ? ಹೊಟ್ಟೆಯೊಳಗಿಟ್ಟುಕೊಂಡು ರಕ್ಷಣೆ ಮಾಡ್ತಾನೆ ಅಂತ. ಕುಕ್ಷಿಯೊಳಗೆ, ತನ್ನ ಉದರದೊಳಗೆ. ಶ್ರೀಮದಾಚಾರ್ಯರು ಇದನ್ನು ದ್ವಾದಶ ಸ್ತೋತ್ರದಲ್ಲಿ ತಿಳಿಸಿದ್ದಾರೆ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿಹಿ. ಆ ಮಾತಿನ ಸಾರವನ್ನು ಮೊದಲನೆಯ ಪದದಿಂದ ತಿಳಿಸಿದರೆ ಮುಂದಿನ ವಾಕ್ಯದಿಂದ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ, ಆ ಮಾತಿನ ಅಭಿಪ್ರಾಯವನ್ನು ರಾಜರು ತಿಳಿಸಿಕೊಡ್ತಾರೆ. ಕುಕ್ಷಿಯೊಳಗಿ ಇಕ್ಕು ಅಂತ ಇಡೀ ಜಗತ್ತನ್ನು ತನ್ನ ಉದರದೊಳಗೆ ಇಟ್ಕೊಂಡಿದ್ದಾನೆ. ಸಾಮಾನ್ಯವಾಗಿ ಹೊಟ್ಟೆಯೊಳಗಿನ ಮಗು ಹೊರಗೆ ಬಂದ ಮೇಲೆ ಆ ಮಗುವಿನ ಮೇಲೆ ತಾಯಿ ಬಹಳ ಪ್ರೀತಿಯನ್ನು ಮಾಡ್ತಾಳೆ. ಯಾಕೆ ಅಂದರೆ ನನ್ನ ಹೊಟ್ಟೆಯಿಂದ ಬಂದ ಕೂಸು ಅಂತ. ಹೊಟ್ಟೆಯಿಂದ ಬಂದದ್ದು ಅಂದ ಮಾತ್ರಕ್ಕೆ ಪ್ರೀತಿ ಬರಬೇಕು ಅಂತಲ್ಲ, ಪರಮಾತ್ಮ ಆ ಪ್ರೀತಿಯನ್ನು ಕೊಡ್ತಾನೆ. ನವಾರೇ ಪುತ್ರಸ್ಯ ಕಾಮಾಯ ಪುತ್ರ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯೋ ಭವತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ತಿಳಿಸಿದಂತೆ ಆ ಒಂದು ಪ್ರೀತಿಯನ್ನು ಪರಮಾತ್ಮ ಆ ನಿಮಿತ್ತದಿಂದ ಕೊಡ್ತಾನೆ. ತಂದೆ ತಾಯಿ ಇಬ್ಬರೂ ಮಕ್ಕಳನ್ನು ಪಡೆದ ಮೇಲೆ ಆ ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಮಾಡ್ತಾರೆ. ಲಾಲನೆ, ಪಾಲನೆ, ಪೋಷಣೆ, ಅವನಿಗೆ ವಿದ್ಯೆಯನ್ನು ಕೊಟ್ಟು ಹೊಟ್ಟೆ, ಬಟ್ಟೆ, ಆರೋಗ್ಯ ಎಲ್ಲ ರೀತಿಯ ಅವನ ಇಷ್ಟಾರ್ಥಗಳನ್ನು ಕೊಟ್ಟು ಅವನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡ್ತಾರೆ. ಆ ಪ್ರೀತಿಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು ಜಗತ್ತಿನ ರಕ್ಷಣೆಗೆ ತಂದೆ ತಾಯಿಗಳನ್ನು ಕೊಟ್ಟ. ಸೃಷ್ಟಿ ಮಾಡುವುದಕ್ಕೂ ಅವರನ್ನು ನಿಮಿತ್ತ ಮಾಡ್ತಾನೆ, ರಕ್ಷಣೆ ಮಾಡುವುದಕ್ಕೂ ತಂದೆ ತಾಯಿಗಳನ್ನು ನಿಮಿತ್ತ ಮಾಡಿ ಅವರೊಳಗಿದ್ದು ದೇವರು ರಕ್ಷಣೆ ಮಾಡ್ತಾನೆ. ಆ ಪ್ರೀತಿವರ್ಧನ, ಅವರಲ್ಲಿ ಪ್ರೀತಿ ಎಂಬ ಒಂದು ಗುಣವನ್ನು ಕೊಟ್ಟು, ಆ ವಿಶ್ವಾಸ, ಪ್ರೀತಿ, ಪ್ರೇಮ, ಅನುಬಂಧವನ್ನು ಕೊಟ್ಟು, ತಾವು ಮಾಡಬಾರದು ಅಂತ ಸಂಕಲ್ಪ ಮಾಡಿದರೂ ಅವರಿಗೆ ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಮಕ್ಕಳು ಎಷ್ಟೇ ಜಗಳ ಆಡಿದರೂ ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ, ಅವರಿಗೆ ಕ್ಷೇಮವಾಗಲಿ ಅಂತ ಬಯಸ್ತಾರೆ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ ಅಂತ. ಆ ರೀತಿಯ ಪ್ರೀತಿ, ವಿಶ್ವಾಸವನ್ನು ತಾಯಂದಿರಲ್ಲಿ ಕೊಟ್ಟು ಅವರ ಮೂಲಕ ಮಕ್ಕಳ ರಕ್ಷಣೆಯನ್ನು ಮಾಡಿಸ್ತಾನೆ ಪರಮಾತ್ಮ. ಆದರೆ ಆ ತಾಯಂದಿರು ಒಳಗೆ ಶಿಶು ಒಳಗಿದ್ದಾಗಲೂ ಪ್ರೀತಿ ಮಾಡ್ತಾರೆ, ಹೊರಗೆ ಬಂದ ಮೇಲೆ ವಿಶೇಷವಾಗಿ ಪ್ರೀತಿಯನ್ನು ಮಾಡ್ತಾರೆ. ಆ ಮಕ್ಕಳಿಗೆ ಏನಾದರೂ ಭಯವಾಗತ್ತೆ, ಕಷ್ಟವಾಗ್ತದೆ ಅಂದರೆ ಮತ್ತೆ ಸ್ವಲ್ಪ ದಿನ ಹೊಟ್ಟೆಯೊಳಗೆ ಇಟ್ಟುಕೊಳ್ತೇನೆ ಅಂದರೆ ಈ ತಾಯಂದಿರಿಗೆ ಸಾಧ್ಯ ಇಲ್ಲ. ಹೊಟ್ಟೆಯೊಳಗಿದ್ದಾಗ ಸುರಕ್ಷಿತವಾಗಿ ಗರ್ಭ ಬೆಳೆಯಬೇಕು ಅಂತ ಕಾಳಜಿ ಮಾಡಬಹುದು. ಆದರೆ ಒಮ್ಮೆ ಹೊರಗೆ ಬಂದ ಮೇಲೆ ತಾನು ಹೊರಗಿನಿಂದ ಅನ್ನ ಆಹಾರಾದಿಗಳನ್ನು ಕೊಟ್ಟು ರಕ್ಷಣೆ ಮಾಡಬೇಕೇ ಹೊರತು, ಹೊರಗಿದ್ದರೆ ಒಳಗಿದ್ದಾಗ ಸುಖವಾಗಿತ್ತು ಮಗು, ಹೊರಗೆ ಬಂದ ಮೇಲೆ ನಾನಾ ವಿಧವಾದಂತಹ ಉಪದ್ರವಗಳು, ಮತ್ತೆ ಸ್ವಲ್ಪ ಒಳಗೆ ಇಟ್ಟುಕೊಂಡು ರಕ್ಷಣೆ ಮಾಡುತ್ತೇನೆ ಎನ್ನುವ ಶಕ್ತಿ ಈ ಮಾನವ ತಾಯಿಗೆ ಇಲ್ಲ. ಆದರೆ ಭಗವಂತ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತ್ರಗತಿ. ಆ ಪರಮಾತ್ಮ ಮಾತ್ರ ಬಹಳ ವಿಚಿತ್ರ ಅಂದರೆ ನಮ್ಮೆಲ್ಲರನ್ನ ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡು ರಕ್ಷಣೆ ಮಾಡ್ತಾನೆ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ. ಬ್ರಹ್ಮಾದಿ ದೇವತೆಗಳನ್ನೆಲ್ಲ, ಏನೋ ಸಾಮಾನ್ಯರನ್ನ ಅಂತ ತಿಳಿಯಬೇಡಿ, ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಆ ಪ್ರಪಂಚದ ರಕ್ಷಣೆ ಮಾಡುವುದಕ್ಕೆ ಅದೆಷ್ಟು ಪ್ರೀತಿ ಮಾಡ್ತಾನೆ ಅಂದರೆ, ತೊಡೆಯ ಮೇಲೆ ಕೂಡಿಸಿಕೊಳ್ಳುವುದು ಮಾತ್ರ ಅಲ್ಲ, ಹೆಗಲ ಮೇಲೆ ಕೂಡಿಸಿಕೊಳ್ಳುವುದಲ್ಲ, ತಲೆಯ ಮೇಲೆ ಕೂಡಿಸಿಕೊಂಡು ಕೆಲವರು ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರನ್ನು ಆಟ ಆಡಿಸ್ತಾರೆ, ಕರೆದುಕೊಂಡು ಓಡಾಡುತ್ತಾರೆ. ಅಷ್ಟು ಮಾತ್ರ ಅಲ್ಲ, ತನ್ನ ಹೊಟ್ಟೆಯೊಳಗೇ ಇಟ್ಟುಕೊಂಡು ಅವರನ್ನು ಮತ್ತೆ ರಕ್ಷಣೆ ಮಾಡುವಂತಹ ಸಾಮರ್ಥ್ಯವೂ ಕಾರುಣ್ಯವೂ ಪರಮಾತ್ಮನಲ್ಲಿದೆ. ಅದನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ. ಆ ಮಾತನ್ನು
ವಾದಿರಾಜ ಶ್ರೀಪಾದಂಗಳವರು ನಮಗೆ ತೋರಿಸಿಕೊಡ್ತಾರೆ. ಆವನು ಕುಕ್ಷಿಯೊಳಗಿಕ್ಕು ಜಗತ್ರಯ ಆವನು ರಕ್ಷಿಪ. ಇಡೀ ಜಗತ್ತನ್ನು ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡು ಪರಮಾತ್ಮ ರಕ್ಷಣೆಯನ್ನು ಮಾಡ್ತಾನೆ. ಅಂತಹ ಸಾಮರ್ಥ್ಯ ಪರಮಾತ್ಮನಿಗಿದೆ. ಯಾವಾಗಲೂ ದೇವರು ಜಗತ್ತಿನೊಳಗೋ ಜಗತ್ತಿನೊಳಗೆ ದೇವರು, ನೀ ಮಾಯೆಯೊಳಗೋ ನಿನ್ನೊಳು ಮಾಯವು. ಮಾಯೆ ಪ್ರಕೃತಿ, ಪ್ರಕೃತಿಯಿಂದ ನಿರ್ಮಿತವಾದ ಈ ಸಮಗ್ರವಾದ ವಿಶ್ವ, ಜಗತ್ತಿನೊಳಗೆಲ್ಲ ದೇವರು ವ್ಯಾಪ್ತನಾಗಿದ್ದಾನೆ, ತುಂಬಿಕೊಂಡಿದ್ದಾನೆ. ಎಷ್ಟು ಸತ್ಯವೋ ಜಗತ್ತೆಲ್ಲ ಆ ಪರಮಾತ್ಮನೊಳಗೆ ಆಶ್ರಿತವಾಗಿದೆ. ಇದನ್ನು ತಿಳಿದವನಿಗೆ ಯಾವ ಭಯವೂ ಇಲ್ಲ ಅಂತ ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋನ ವಿಜುಗುಪ್ಸತೆ. ಎಲ್ಲವೂ ದೇವರಲ್ಲಿದೆ, ದೇವರು ಎಲ್ಲದರೊಳಗಿದ್ದಾನೆ ಅಂತ ತಿಳಿದವನಿಗೆ ಭಯವೇ ಇಲ್ಲ ಅಂತ. ಆ ರೀತಿ ಭಯವನ್ನು ಪರಿಹಾರ ಮಾಡುವುದಕ್ಕೋಸ್ಕರ ನಮಗೆಲ್ಲ ಆ ತತ್ವವನ್ನು ಈಶಾವಾಸ್ಯ ಉಪನಿಷತ್ತು ತಿಳಿಸಿಕೊಟ್ಟ ಆ ತತ್ವವನ್ನು ತಿಳಿಸಿಕೊಡ್ತಾರೆ. ಎಲ್ಲವೂ ದೇವರೊಳಗಿದೆ, ಎಲ್ಲವೂ ದೇವರೊಳಗಿದೆ, ದೇವರು ಎಲ್ಲದರೊಳಗಿದ್ದಾನೆ. ಹೀಗಾಗಿ ನಮಗೆ ಯಾರಿಂದಲೂ ಭಯ ಇಲ್ಲ. ದೇವರಿಗೆ ಶರಣು ಹೋಗಿ ಅವನ ಅನುಗ್ರಹವನ್ನು ನಾವು ಪಡೆದರೆ ನಮಗೆ ಯಾವ ಚಿಂತೆಯೂ ಇಲ್ಲ ಎಂಬುದಾಗಿ ವಾದಿರಾಜ ಶ್ರೀಪಾದಂಗಳವರು ತಿಳಿಸಿಕೊಡುತ್ತಾರೆ. ರಕ್ಷಣೆ ಮಾಡುವುದು ಮಾತ್ರ ಅಲ್ಲ, ಶಿಕ್ಷಿಪನೋ. ರಕ್ಷಣೆ ಮಾಡುವಾಗ ಮಾಡ್ತಾನೆ, ಆದರೆ ತಪ್ಪಿದರೆ, ನಾವು ಪಾಪಗಳನ್ನು ಮಾಡಿದರೆ, ದುಷ್ಕೃತ್ಯಗಳನ್ನು ಮಾಡಿದರೆ ಶಿಕ್ಷೆ ಕೊಡುವುದಕ್ಕೂ ಪರಮಾತ್ಮ ಗಟ್ಟಿಯಾಗಿದ್ದಾನೆ. ಇಲ್ಲಿ ಶಿಕ್ಷೆ ಅನ್ನುವ ಶಬ್ದಕ್ಕೆ ಎರಡು ರೀತಿಯ ಅರ್ಥಗಳಿವೆ. ಶಿಕ್ಷೆ ಕೊಡ್ತಾನೆ ಅಂದರೆ ತಪ್ಪಿಗೆ ಸರಿಯಾದ ಪನಿಷ್ಮೆಂಟ್ ಕೊಡ್ತಾನೆ ಅಂತೂ ಅರ್ಥ. ಇನ್ನೊಂದು, ಪರಮಾತ್ಮ ನಮಗೆ ಒಳ್ಳೆ ಶಿಕ್ಷೆ, ಶಿಕ್ಷಣ, ಉಪದೇಶ, ಮಾರ್ಗದರ್ಶನವನ್ನು ಮಾಡ್ತಾನೆ ಅಂತೂ ಅರ್ಥ. ಮಾಡಿದ ಮೇಲೂ ಕೇಳದೇ ಇದ್ದರೆ ಶಿಕ್ಷೆ ಕೊಡ್ತಾನೆ. ಮೊದಲಿಗೆ ಶಿಕ್ಷಣ ಕೊಡ್ತಾನೆ. ಶಿಕ್ಷಕರು ಅಂತಿರ್ತಾರಲ್ಲ, ಶಿಕ್ಷಕರು ಅಂದ್ರೇನು? ಕಲಿಸಿಕೊಡುವವರು, ಉಪದೇಶ ಮಾಡುವವರು, ಗುರುಗಳು ಅಂತ ಅರ್ಥ. ಪರಮಾತ್ಮ ವೇದಗಳ ಮೂಲಕ ನಮಗೆ ಶಿಕ್ಷಕನಾಗಿದ್ದಾನೆ, ದೊಡ್ಡ ಟೀಚರ್ ದೇವರು. ಟೆಕ್ಸ್ಟ್ ಬುಕ್ಗಳೆಲ್ಲ ಎಷ್ಟಿರ್ತದೆ? ಅಲ್ಪ ಸ್ವಲ್ಪ ಇವತ್ತಿನ ವಿದ್ಯೆಗೆ. ಆದರೆ ದೇವರು ಮಾಡುವ ಉಪದೇಶ ಟೆಕ್ಸ್ಟ್ ಬುಕ್ ಎಷ್ಟಿದೆ ಅಂತ ಅದಕ್ಕೆ ಅಂತ ಇಲ್ಲ, ಪಾರ ಇಲ್ಲ. ದೇವರು ಅನಂತ, ಅವನು ಕೊಟ್ಟ ವಿದ್ಯೆಯೂ ಅನಂತ. ಅನಂತ ವೇದಗಳು ದೇವರು ಮಾಡುವ ಉಪದೇಶ. ಮಹಾಭಾರತ, ರಾಮಾಯಣ, ಭಾಗವತಾದಿ ಎಲ್ಲ ಪುರಾಣಗಳು ಎಲ್ಲವೂ ಭಗವಂತನ ಉಪದೇಶವೇ. ಹೀಗಾಗಿ ದೇವರು ಆ ರೀತಿಯಾಗಿ ನಮಗೆ ಶಿಕ್ಷಕನಾಗಿ ವಿದ್ಯೆಯನ್ನು ಕೊಟ್ಟು ಜ್ಞಾನವನ್ನು ಕೊಡ್ತಾನೆ ಪರಮಾತ್ಮ. ಇಷ್ಟೆಲ್ಲ ತಿಳಿ ಹೇಳಿದ ಮೇಲೂ ಶಾಸ್ತ್ರದಲ್ಲಿ ಹೇಳಿದಂತೆ ನಾವು ಜೀವನವನ್ನು ಮಾಡದೇ ಇದ್ದರೆ ಶಿಕ್ಷಿಪ, ಚೆನ್ನಾಗಿ ಶಿಕ್ಷೆಯನ್ನು ಕೊಡ್ತಾನೆ, ದಂಡವನ್ನು ಮಾಡ್ತಾನೆ, ನರಕವನ್ನು ಕೊಡ್ತಾನೆ. ಇಹಲೋಕದಲ್ಲಿಯೂ ನಮಗೆ ಅನೇಕ ದುಃಖಗಳನ್ನು ಕೊಟ್ಟು ಇಂತಹ ತಪ್ಪುಗಳನ್ನು ಇನ್ನೊಮ್ಮೆ ಮಾಡಬಾರದು ಅಂತ ಕಲಿಸುವ ಪರಮಾತ್ಮ ನಮಗೆ ಎರಡು ರೀತಿಯಲ್ಲಿ ಮೊದಲು ಶಿಕ್ಷಣ ಕೊಟ್ಟು, ಯಾಕಂದರೆ ಮೊದಲಿಗೆ ಏನು ಕರ್ತವ್ಯ ಅಂತ ತಿಳಿಸದೆ ಸುಮ್ಮನೆ ಒಂದೇ ಸಲ ನೀನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿಲ್ಲ ಅಂತ ಹೊಡೆದರೆ, ಏನು ನಮ್ಮ ಈ ಸಂಸ್ಥೆಯ ನಿಯಮಗಳು ಅಂತ ಮೊದಲು ಬರೆದಿರಬೇಕು. ಬರೆದ ಮೇಲೂ ಆ ನಿಯಮಗಳಿಗೆ ತಕ್ಕಂತೆ ಅವನು ನಡೆದುಕೊಳ್ಳದೇ ಇದ್ದರೆ ಆಮೇಲೆ ಅವನಿಗೆ ದಂಡವನ್ನು ಮಾಡಬೇಕು. ಹಾಗೆ ಭಗವಂತ ಮೊದಲು ನಮಗೆ ತಿಳಿಸಿಕೊಟ್ಟಿದ್ದಾನೆ, ಆಮೇಲೂ ನಾವು ಮಾಡದೇ ಇದ್ದರೆ ದಂಡವನ್ನು ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ತಿಳಿಸಿಕೊಡುತ್ತಾರೆ. ಮತ್ತಾವನು ಪಾವನನು, ನಮ್ಮ ದೋಷಗಳನ್ನೆಲ್ಲ ಕಳೆದು ನಮ್ಮನ್ನು ಶುದ್ಧರನ್ನಾಗಿ ಮಾಡಿ ಪರಮಾತ್ಮ ಉದ್ಧಾರ ಮಾಡುತ್ತಾನೆ. ಅವನ ನಾಮಸ್ಮರಣೆ ಮಾಡೋ ಮಾತ್ರದಿಂದ ನಮ್ಮ ಪಾಪಗಳನ್ನು ಕಳೆದು ನಮ್ಮನ್ನು ಶುದ್ಧರನ್ನಾಗಿ ಮಾಡುತ್ತಾನೆ. ಆ ಪರಮಾತ್ಮನ ಪಾದದಿಂದ ಹರಿದು ಬಂದ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಸಾಕು, ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ. ಎಷ್ಟು ಸುಲಭ ಉಪಾಯಗಳಿವೆ ನೋಡಿ. ಒಬ್ಬ ವ್ಯಕ್ತಿಯ ಮೇಲೆ ಬಹಳಷ್ಟು ಕ್ರಿಮಿನಲ್ ಕೇಸುಗಳಿವೆ ಅಂತಾದರೆ ಅಂತಹ ವ್ಯಕ್ತಿ ಆ ಎಲ್ಲ ತನ್ನ ಮೇಲೆ ಬಂದಿರುವ ಅಪರಾಧಗಳನ್ನು, ಏನೇನೋ ದೋಷಗಳಿವೆ, ಅವುಗಳನ್ನೆಲ್ಲ ಕಳೆದುಕೊಳ್ಳುವುದಕ್ಕೆ ಯಾವ ನ್ಯಾಯಾಧೀಶನ ಮುಂದೆ ಕ್ರಿಮಿನಲ್ ಕೇಸುಗಳು ಇವೆ ಆ ನ್ಯಾಯಾಧೀಶನ ಹೆಸರು ತಗೊಂಡು ಬಿಟ್ಟರೆ ಎಲ್ಲ ಪರಿಹಾರ ಮಾಡಿಬಿಡ್ತಾನ?
ಅಥವಾ ಆ ಊರಿನ ರಾಜನ ಹೆಸರನ್ನು ತೆಗೆದುಕೊಂಡು ಬಿಟ್ಟರೆ ಇವನ ಮಾಡಿದ ಅಪರಾಧಗಳನ್ನೆಲ್ಲ ಕ್ಷಮೆ ಮಾಡಲಿಕ್ಕಾಗ್ತದಾ? ಯಾರೂ ಮಾಡೋದಿಲ್ಲ. ಆದರೆ ನಮ್ಮ ದೇವರು, ಅವನ ರಾಜನೂ ಹೌದು, ನ್ಯಾಯಾಧೀಶನೂ ಹೌದು, ಸರ್ವೋತ್ತಮನಾದ ಸರ್ವಾಧಿಕಾರಿ ಪರಮಾತ್ಮ. ಕೇವಲ ಅವನ ನಾಮಗಳ ಸಂಕೀರ್ತನ ಮಾಡಿದರೆ ನಮ್ಮ ಪಾಪಗಳ ಪರಿಹಾರವನ್ನು ಮಾಡುವಂತಹ ಪಾವನನಾಗಿದ್ದಾನೆ ಪರಮಾತ್ಮ. ಅಂತಹ ಕಾರುಣ್ಯ ಅವನಲ್ಲಿದೆ. ಅವನ ಪಾದದಿಂದ ಹರಿದು ಬಂದ ಗಂಗೆಯಲ್ಲಿ ಮುಳುಗಿದರೆ ಸಾಕು, ಪಾಪಗಳ ಪರಿಹಾರ ಆಗ್ತದೆ ಅಂತಾರೆ. ಮುಳುಗೋದು ಬೇಡ, ದೂರದಲ್ಲಿದ್ದು, ಎಲ್ಲಿಯೋ ಗಂಗೆ ಹರಿತಾ ಇದೆ, ನಾವಿಷ್ಟು ದೂರದಲ್ಲಿದ್ದೇವಲ್ಲ, ಇಷ್ಟು ದೂರದಲ್ಲಿದ್ದು ಯೋಜನಾನಾಂ ಶತೈಹಿ ವ್ಯವಹಿತೋಪಿ, ಅಷ್ಟು ದೂರದಲ್ಲಿದ್ದರೂ ಕೂಡ ಗಂಗಾ ಗಂಗಾ ಅಂತ ಹೇಳಿದರೆ ಸಾಕು. ಯೋಜನಾನಾಂ ಶತೈರಪಿ, 100 ಯೋಜನಗಳು ದೂರ ಇದ್ದರು, ವ್ಯವಹಿತೋಪಿ ಅಂತ ಅರ್ಥ. ಯೋಜನಾನಾಂ ಶತೈಹಿ ವ್ಯವಹಿತೋಪಿ, ದೂರ ಇದ್ದು ನಾವು ಸ್ಮರಣೆ ಮಾಡಿದರು, ಗಂಗಾ ಅಂತ ಹೇಳಿದರೂ ಸಾಕು, ಪರಮಾತ್ಮ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಅಥವಾ ಯೋ ಜನಾನಾಂ ಶತೈಹಿ ವೃತೋಪಿ ಆವೃತೋಪಿ, ಜನಾನಾಂ ಯೋಜನಾನಾಂ ಶತೈಹಿ ವ್ಯವಹಿತೋಪಿ, 100 ಯೋಜನ ದೂರಿದ್ದರೂ ಕೂಡ ಅಂತ. ಇನ್ನೊಂದು ಯೋಜನ ಅಲ್ಲ, ಯೋ ಜನಾನಾಂ ಶತೈಹಿ ವೃತೋಪಿ, ಸುತ್ತಮುತ್ತಲೂ ಜನ ಇರ್ತಾರೆ, ನಾಸ್ತಿಕರಿರ್ತಾರೆ, ಹಾಳು ಹರಟೆ ಹೊಡಿತಾರೆ, ಏನೇನೋ ವ್ಯರ್ಥ ಕಾಲ ಹರಣ ಮಾಡ್ತಾರೆ. ಉಣ್ಣೋದು, ತಿನ್ನೋದು, ಹರಟೆ ಹೊಡೆಯೋದು, ಮಜಾ ಮಾಡೋದು, ಚೇಷ್ಟೆ ಮಾಡೋದು, ಕುಚೇಷ್ಟೆ ಮಾಡೋದು, ಇಂಥ ಜನ ಎಲ್ಲ ಸುತ್ತಲಿದ್ದಾರೆ. ಅವರಷ್ಟೆಲ್ಲ ಜನರ ಮಧ್ಯದಲ್ಲಿ ಇವನು ಕುಳಿತರೆ ಇವನಿಗೇನು ಸಾಧನೆ ಮಾಡಲಿಕ್ಕಾಗತ್ತೆ, ಇವನೇನು ತನ್ನ ಉದ್ಧಾರ ಮಾಡಿಕೊಳ್ತಾನೆ ಅಂತ ಚಿಂತೆ ಇಲ್ಲ. ಯೋ ಜನಾನಾಂ ಶತೈಹಿ ವೃತೋಪಿ ಗಂಗಾ ಅಂತಂದ್ರೆ ಸಾಕು, ಅವನು ಸುತ್ತಲೂ ಯಾರಿದ್ದಾರೆ, ಆಸು ಪಾಸು ಯಾರಿದ್ದಾರೆ ಅಂತ ನೋಡದೆ ಪಾಸು ಮಾಡ್ತಾನೆ ಪರಮಾತ್ಮ. ಕಾರಣ ಗಂಗಾ ಅಂದ. ಇದು ಆ ಭಗವಂತನ ದಯೆ. ಇಂತಹ ಪಾವನ ಪರಮಾತ್ಮ. ಒಂದೇ ಎರಡೇ, ಪಾಪ ಮಾಡುವುದಕ್ಕೆ ಸಾವಿರ ದಾರಿಗಳನ್ನು ಹುಡುಕಿಕೊಂಡಿದ್ದಾನೆ ಮಾನವ. ನಾನಾ ರೀತಿಯಿಂದ ಪಾಪಗಳನ್ನು ಮಾಡುವುದರೊಳಗೆ ವೀರ, ಶೂರ, ಧೀರ ಅಂದರೆ ಈ ಕ್ರೂರನಾದ ಜೀವ. ಆದರೆ ಪರಮಾತ್ಮನ ಕಾರುಣ್ಯ ಎಷ್ಟು ಅಂದರೆ, ಇವನು ಎಷ್ಟು ಪಾಪಗಳನ್ನು ಮಾಡುವುದಕ್ಕೆ ಹಾದಿಗಳನ್ನು ಹುಡುಕಿಕೊಂಡಿದ್ದಾನೋ ಅಷ್ಟು ಆ ಪಾಪಗಳ ಪರಿಹಾರ ಮಾಡುವುದಕ್ಕೆ ದೇವರು ಹಾದಿಗಳನ್ನು ಹುಡುಕಿಕೊಟ್ಟಿದ್ದಾನೆ. ಅರ್ಥಾತ್ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಹುಡುಕೋದೇನು, ಸರ್ವಜ್ಞನಾದ ಭಗವಂತ ನಮಗೋಸ್ಕರ ಮಾಡಿಕೊಟ್ಟಿದ್ದಾನೆ. ಈ ಮೂಢಾತ್ಮ, ಈ ನೀಚ ಪಾಪಗಳನ್ನು ಮಾಡುತ್ತಾನೆ. ಆದರೂ ಏನೋ ಬಡಪಾಯಿ ಉದ್ಧಾರ ಆಗಲಿ, ಯೋಗ್ಯ ಜೀವ ಸಹವಾಸ ದೋಷದಿಂದ ಪಾಪಗಳನ್ನು ಮಾಡಿರ್ತಾನೆ, ಉದ್ಧಾರವನ್ನು ಹೊಂದಲಿ ಅಂತ 100 ಪಾಪಗಳ ಪರಿಹಾರಕ್ಕೆ ಉಪಾಯಗಳನ್ನು ಮಾಡಿದ್ದಾನೆ, ಮಂತ್ರಗಳನ್ನು ಕೊಟ್ಟಿದ್ದಾನೆ, ಅನೇಕ ಸೇವೆಗಳನ್ನು ಹೇಳಿದ್ದಾನೆ. ದರ್ಶನ ಮಾತ್ರದಿಂದ, ಗಂಗಾ ಸ್ನಾನವೂ ಬೇಕಾಗಿಲ್ಲ, ನಾಮಸ್ಮರಣೆ ಸಾಕು, ಗಂಗಾ ದರ್ಶನ ಸಾಕು, ಸಜ್ಜನರ ದರ್ಶನ ಸಾಕು. ಏವಂ ವ್ಯಮೃಶ್ಯ ಸುಧಿಯೋ ಭಗವತ್ಯನಂತೆ ಸರ್ವಾತ್ಮನ ವಿದಧತೆ ನನು ಭಾವಯೋಗಂ ತೇ ಮೇ ನ ದಂಡಮರ್ಹಂತ್ಯಥ ಯದ್ಯಮೀಶಾಂ ಸ್ಯಾತ್ಪಾತಕಂ ತದಪಿಹಂತ್ಯುರುಗಾಯವಾದಃ. ಶ್ರೀಮದ್ಭಾಗವತ ಹೇಳುತ್ತದೆ, ಯಮದೇವರು ಯಮದೂತರಿಗೆ ಹೇಳ್ತಾರಂತೆ, ಸಜ್ಜನರ ಹತ್ರ ಹೋಗಬೇಡಿ, ಭಗವದ್ಭಕ್ತರ ಹತ್ರ ಹೋಗಬೇಡಿ. ಯಾಕೆ ಹೋಗಬಾರ್ದು? ಅವರು ಪಾಪ ಮಾಡ್ತಾರಲ್ಲ. ಪ್ರಾಯ ಮಾಡೋದಿಲ್ಲ. ಅವರು ಮಾಡಿದರೂ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡಿರ್ತಾರೆ. ಅವರ ಹತ್ರ ಹೋದರೆ ಏನು ನಿಮ್ಮ ಕೆಲಸ ಆಗೋದಿಲ್ಲ, ವಿಷ್ಣುದೂತರು ಬಂದು ನಿಮ್ಮನ್ನು ಓಡಿಸಿಬಿಡ್ತಾರೆ, ಹೋಗಬೇಡಿ ಅಂತ ಯಮದೇವರು ತನ್ನ ದೂತರಿಗೆ ಹೇಳುವ ಮಾತು. ಸ್ಯಾತ್ ಪಾತಕಂ, ಏನಾದರೂ ಅವರು ಪಾತಕ ಮಾಡಿದ್ರು, ತದಪಿ ಹಂತ್ಯುರುಗಾಯವಾದ, ಸರ್ವೋತ್ತಮನಾದ ಪರಮಾತ್ಮನ ನಾಮವನ್ನು ಅವರು ಕೀರ್ತನ ಮಾಡಿದರೆ ಕಳ್ಕೋತಾರೆ ಅಂತ ಅಲ್ಲ. ಕೇವಲ ಸತ್ಯಧರ್ಮರು ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ, ಪರಮಾತ್ಮನ ನಾಮಗಳ ಸಂಕೀರ್ತನ ಮಾಡಿದರಂತೂ ಪಾಪಗಳ ಪರಿಹಾರವಾಗ್ತದೆ. ಉರು ಪರಿಪೂರ್ಣನಾದ ಪರಮಾತ್ಮ, ಉರುಗಾಯ ಭಗವದ್ಭಕ್ತರು, ಅವರ ಜೊತೆಗೆ ವಾದ ಅಂದರೆ ಸಂಭಾಷಣೆ, ದೊಡ್ಡವರ ಜೊತೆಗೆ ಮಾತನಾಡಿಸಿದ್ರೆ ಸಾಕು ನಮ್ಮ ಪಾಪ ಹೋಗ್ತದೆ ಅಂತ ಸತ್ಯಧರ್ಮರು ವ್ಯಾಖ್ಯಾನ ಮಾಡ್ತಾರೆ.
ಅಂದರೆ ಎಷ್ಟು ದಾರಿಗಳನ್ನು ನಮಗೆ ಕೊಟ್ಟಿದ್ದಾನೆ ಪರಮಾತ್ಮ ಪಾಪಗಳ ಪರಿಹಾರಕ್ಕೆ. ಇಂತಹ ಪಾವನ ಪರಮಾತ್ಮ ಪ್ರೀತಿಯಿಂದ ಹುಟ್ಟಿಸಿದ್ದಾನೆ, ಪ್ರೀತಿಯಿಂದ ಆಹಾರಗಳನ್ನು ಕೊಟ್ಟು ನಮ್ಮನ್ನು ಬೆಳೆಸ್ತಾನೆ, ಪ್ರೀತಿಯಿಂದ ಆಹಾರವನ್ನು ಪಚನ ಮಾಡ್ತಾನೆ. ತಾಯಂದಿರು ಆಹಾರ ಕೊಡಬಹುದು, ಪಚನ ಮಾಡಿಸು ಅಂದರೆ ಎಲ್ಲಿಂದ ಮಾಡಿಸ್ತಾರೆ? ಪ್ರೀತಿ ಇರಬಹುದು, ಆದರೆ ಶಕ್ತಿ ಇಲ್ಲ. ಪರಮಾತ್ಮ ಆಹಾರವನ್ನು ಸೃಷ್ಟಿ ಮಾಡ್ತಾನೆ, ಉಣ್ಣುವುದಕ್ಕೆ ಬಾಯಿ, ಹಲ್ಲು, ನಾಲಿಗೆ, ಅನ್ನನಾಳ, ಕರಳು ಎಲ್ಲವನ್ನ ಕೊಟ್ಟಿದ್ದಾನೆ. ಆಮೇಲೆ ಹೊಲಸನ್ನು ಹೊರಗೆ ಹಾಕಿಸ್ತಾನೆ, ಶುದ್ಧವನ್ನಾಗಿ ಮಾಡ್ತಾನೆ. ಈ ರೀತಿ ರಕ್ಷಣೆ ಮಾಡುವುದಲ್ಲದೆ ಪಾಪಗಳನ್ನು ಮಾಡಿದರೆ ಪರಿಹಾರಕ್ಕೆ ಸಾವಿರಾರು ದಾರಿಗಳನ್ನು ಕೊಡ್ತಾನೆ. ಎಷ್ಟು ರೀತಿಯಿಂದ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಇದನ್ನು ನೆನೆಸಿಕೊಳ್ಳಿ ಅಂತ ಪ್ರೀತಿಯಿಂದ ವಾದರಾಜ ಶ್ರೀಪಾದಂಗಳವರು ನಮಗೆ ತಿಳಿಸಿಕೊಡ್ತಾರೆ. ಮತ್ತಾವನು ಪಾವನನೋ. ಇಂತಹ ಆ ಭಗವಂತನ ಮಹಿಮೆಯನ್ನು ಶಾಸ್ತ್ರಗಳಲ್ಲಿ ವೇದವ್ಯಾಸದೇವರು, ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದಾದಿ ಮಹನೀಯರು ತಿಳಿಸಿಕೊಟ್ಟದ್ದನ್ನು ಎಷ್ಟು ಸುಂದರವಾಗಿ ನಮಗೆ ತಿಳಿಸಿಕೊಟ್ಟು ಪರಮೋಪಕಾರ ಮಾಡಿದ್ದಾರೆ ವಾದಿರಾಜ ಶ್ರೀಪಾದಂಗಳವರು. ಇಂತಹ ಜ್ಞಾನಿಗಳನ್ನು ಕೊಟ್ಟು ದೇವರು ನಮ್ಮನ್ನು ಪಾವನರನ್ನಾಗಿ ಮಾಡ್ತಾನೆ, ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಅನೇಕ ಜ್ಞಾನಿಗಳ ದೊಡ್ಡದಾದ ಪರಂಪರೆಯನ್ನೇ ನಮಗೆ ಕೊಟ್ಟು ದೇವರು ಎಷ್ಟು ದೊಡ್ಡ ಅನುಗ್ರಹ ಮಾಡಿದ್ದಾನೆ. ಗಂಗಾದಿ ನೀರು ನಮಗೆ ಪವಿತ್ರ ಮಾಡುವುದಕ್ಕಿಂತಲೂ ಜ್ಞಾನಿಗಳು ಉಪದೇಶ ಮಾಡುವಂತಹ ಆ ತತ್ವಜ್ಞಾನ ಅದು ನಮ್ಮನ್ನು ಪವಿತ್ರಗೊಳಿಸ್ತದೆ. ಅಂತಹ ಜ್ಞಾನಿಗಳನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅನ್ನುವುದನ್ನು ಆ ವಾದಿರಾಜರ ಮಾತಿನಲ್ಲಿಯೇ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತಾವನು ಪಾವನನು ಅಂತ. ಹೀಗೆ ಆ ಭಗವಂತನ ಮಹಿಮೆಯನ್ನು ಇನ್ನೂ ಮುಂದೆ ತಿಳಿಸಿದ್ದಾರೆ. ಅಂತಹ ಪರಮಾತ್ಮನ ಕಾರುಣ್ಯವನ್ನು, ಅವನ ಅದ್ಭುತವಾದಂತಹ ಮಹಾತ್ಮ್ಯವನ್ನು, ಶಕ್ತಿಯನ್ನು ನಾವು ತಿಳಿದು ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಇನ್ನಷ್ಟು ಅವನ ಮಹಿಮೆಯನ್ನು ತಿಳಿಯಬೇಕು, ಅವನ ಬಗ್ಗೆ ಭರವಸೆ ಇರಬೇಕು. ಎಂದಿಗೂ ಇವನು ನಮ್ಮನ್ನು ಕೈ ಬಿಡೋದಿಲ್ಲ, ಇವನನ್ನು ಮೀರಿದವರು ಇನ್ನೊಬ್ಬರಿಲ್ಲ ಅನ್ನುವ ದೃಢವಾದ ನಂಬಿಕೆ, ವಿಶ್ವಾಸ, ಭರವಸೆಯಿಂದ ನಾವು ಆ ಪರಮಾತ್ಮನನ್ನು ಭಜಿಸಬೇಕು ಎಂಬ ಸಂದೇಶವನ್ನು ವಾದಿರಾಜ ಶ್ರೀಪಾದಂಗಳವರು ನಮಗೆ ನೀಡಿದ್ದಾರೆ. ಅಂತಹ ಆ ಪರಮಾತ್ಮನ ಉಪಾಸನೆಯನ್ನು ಮಾಡುವುದಕ್ಕೆ, ಅವನ ಸೇವೆಯನ್ನು ಮಾಡಿ ಎಲ್ಲ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವುದಕ್ಕೆ ಇವತ್ತಿನ ಶುಭ ಮುಹೂರ್ತದಲ್ಲಿ ವೆಂಕಟೇಶ ದೇವರ, ಶ್ರೀನಿವಾಸ ದೇವರ ಪ್ರತಿಷ್ಠಾಪನೆ ಇಲ್ಲಿ ನಡೆದಿದೆ. ಆ ಪರಮಾತ್ಮನ ವಿಶೇಷವಾದ ಸೇವೆಯನ್ನು ಮಾಡಿ ಅವನ ಅನುಗ್ರಹವನ್ನು ಎಲ್ಲರೂ ಪಡೆದುಕೊಂಡು ಕೃತಾರ್ಥರಾಗಬೇಕು. ಈ ಸೇವೆಯನ್ನು ಮಾಡಿದ ಎಲ್ಲ ಭಗವದ್ಭಕ್ತರಿಗೂ ಕೂಡ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹವಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡುತ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.